ಏನಾಯ್ತು ಆಮೇಲೆ? ಯಾರವರು ಪ್ರಕಾಶ್? ಎಸ್ ರಂಜಿತ್, ಖಂಡಿತವಾಗಿ ಏನಂದ್ರೆ ನಿನ್ನೆ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಏನು ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಒಂದು ಪ್ರಾರ್ಥನೆ ನಡೆದಿತ್ತು. ಸಾವಿರಾರು ಸಂಖ್ಯೆಯ ಮುಸ್ಲಿಂ ಬಾಂಧವರಿಂದ ಒಂದು ಸಾಮೂಹಿಕ ಪ್ರಾರ್ಥನೆ ನಡೆದಿತ್ತು. ಚೆನ್ನಮ್ಮ ಸರ್ಕಲ್, ಅದೇ ರೀತಿ ಈದ್ಗಾ ಮೈದಾನದಲ್ಲಿ ಈ ಒಂದು ಪ್ರಾರ್ಥನೆ ನಡೆದಿರ್ತಕ್ಕಂಥದ್ದು. ಈ ಪ್ರಾರ್ಥನೆ ನಡೆದ ನಂತರದಲ್ಲಿ ಏನು ಎಸ್ಡಿಪಿಐ ಕಾರ್ಯಕರ್ತರಿಂದ ಒಂದು ಸಂಘ ಪರಿವಾರದ ವಿರುದ್ಧ ಅವಹೇಳನಕಾರಿ ಒಂದು ಪ್ಲಕಾರ್ಡ್ಗಳನ್ನ ಪ್ರದರ್ಶನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಏನು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶ ಕೂಡ ಮನೆ ಮಾಡಿರುವಂತದ್ದು. ಸದ್ಯ ನಾನೀಗ ನಿನ್ನೆ ಎಲ್ಲಿ ಈ ಎಸ್ಡಿಪಿಐ ಕಾರ್ಯಕರ್ತರು ಈ ಪ್ಲಕಾರ್ಡ್ಗಳನ್ನ ಪ್ರದರ್ಶನ ಮಾಡಿದ್ರು ಅದೇ ಒಂದು ಸ್ಥಳದಲ್ಲಿದ್ದೀನಿ. ಚೆನ್ನಮ್ಮ ವೃತ್ತದಲ್ಲಿ, ಅಂದ್ರೆ ಸಿಟಿ ಹಾರ್ಟ್ ಆಫ್ ದಿ ಸಿಟಿ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿ ಇದೇ ಒಂದು ಪ್ರದೇಶದಲ್ಲಿ ಈ ಎಸ್ಡಿಪಿಐ ಕಾರ್ಯಕರ್ತರು ಏನಿದ್ದಾರೆ, ಅಬ್ದುಲ್ ಗಫೂರ್ ಕುರಾಟಿ ಏನಿದ್ದಾನೆ ಆತ ಸೇರಿದಂತೆ ಎಸ್ಡಿಪಿಐ ಕಾರ್ಯಕರ್ತರು ಈ ಒಂದು ಪ್ಲೇಕಾರ್ಡ್ ಗಳನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಗಮನಿಸ್ತಾ ಇರಬಹುದು ರಂಜಿತ್, ತಾವು ಒಂದು ಪ್ಲೇಕಾರ್ಡ್ ನಲ್ಲಿ ಏನು ಹಿಂದೂಗಳು, ಅಂದ್ರೆ ಈಗಾಗಲೇ ದೇಶವನ್ನ ಅದೇ ರೀತಿ ಮನಸ್ಸನ್ನ ಹಾಳು ಮಾಡಿರ್ತಕ್ಕಂಥ ಏನು ಸಂಘ ಪರಿವಾರದವರಿದ್ದಾರೆ, ಅವರು ಮುಸ್ಲಿಮರ ಆಸ್ತಿಗಾಗಿ ಕಣ್ಣು ಹಾಕಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ಲೇಕಾರ್ಡ್ಗಳಲ್ಲಿ ಒಂದು, ಅಂದ್ರೆ ಈಗಾಗಲೇ ಬ್ರಿಟಿಷರ ವಿರುದ್ಧ ಸಮರವನ್ನ ಸಾರಿದಂತ ಮುಸ್ಲಿಮರಿಗೆ ಸಂಘ ಪರಿವಾರ ಅದ್ಯಾವ ಲೆಕ್ಕ ಅಂತಕ್ಕಂಥ ಒಂದು ಪ್ಲೇಕಾರ್ಡ್ಗಳನ್ನ ಪ್ರದರ್ಶನ ಮಾಡುವ ಮೂಲಕ ಸಾಕಷ್ಟು ಘೋಷಣೆಗಳನ್ನ ಕೂಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಘ ಪರಿವಾರ, ಅದೇ ರೀತಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು, ಅಂದ್ರೆ ಬಜರಂಗ ದಳ ಇರಬಹುದು, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸಾಕಷ್ಟು ಒಂದು ಆಕ್ರೋಶ ಮನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಇದೇ ಒಂದು ಉಪನಗರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನ ಮಾಡುವ ಮೂಲಕ ಈ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಒಂದು ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಗೆ ಅಬ್ದುಲ್ ಗಫೂರ್ ಕುರಾಟಿ ಏನಿದ್ದಾನೆ ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ನಿನ್ನೆ ಬೆಳಗ್ಗೆ ಈ ಒಂದು ಘಟನೆ ನಡೆದರೂ ಕೂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಯಾಕೆ ಇವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಲಿಲ್ಲ ಅಂತಕ್ಕಂಥ ಆಕ್ರೋಶ ಕೂಡ, ಅಸಮಾಧಾನವನ್ನು ಕೂಡ ಈ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ವ್ಯಕ್ತಪಡಿಸಿದರು. ಜೊತೆಗೆ ಈಗಾಗಲೇ ಅಬ್ದುಲ್ ಗಫೂರ್ ಕುರ್ಹಾಟಿ ಏನಿದ್ದಾನೆ ಎಸ್ಡಿಪಿಐ ಮುಖಂಡ, ಈತನ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. 24 ಗಂಟೆಗಳ ಒಳಗಾಗಿ ಆತನನ್ನ ಬಂಧನ ಮಾಡಬೇಕು. ಅದೇ ರೀತಿ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಈ ಒಂದು ಪ್ಲಕಾರ್ಡ್ಗಳನ್ನ ಏನು ಪ್ರದರ್ಶನ ಮಾಡಿದ್ದಾರೆ, ಸಂಘ ಪರಿವಾರದ ವಿರುದ್ಧ ಅವಹೇಳನಕಾರಿಯಾಗಿ ಪ್ಲಕಾರ್ಡ್ಗಳನ್ನ ಏನು ಪ್ರದರ್ಶನ ಮಾಡಿದ್ದಾರೆ, ಅವರ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರಿಂದ ಕೇಳಿ ಬಂದಿರತಕ್ಕಂಥದ್ದು. ಒಂದ್ ವೇಳೆ ಈ ಮುಖಂಡರನ್ನ ಬಂಧನ ಮಾಡದೆ ಹೋದಲ್ಲಿ, ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳದೆ ಹೋದಲ್ಲಿ ಉಗ್ರವಾದಂತಹ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ನೀಡಿರ್ತಕ್ಕಂಥದ್ದು. ರಂಜಿತ್. ಓಕೆ ಪ್ರಕಾಶ್, ಥ್ಯಾಂಕ್ ಯು. ತಮ್ಮೆಲ್ಲ ಏನಾಯ್ತು ಆಮೇಲೆ? ಯಾರವರು ಪ್ರಕಾಶ್? ಎಸ್ ರಂಜಿತ್, ಖಂಡಿತವಾಗಿ ಏನಂದ್ರೆ ನಿನ್ನೆ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಏನು ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಒಂದು ಪ್ರಾರ್ಥನೆ ನಡೆದಿತ್ತು. ಸಾವಿರಾರು ಸಂಖ್ಯೆಯ ಮುಸ್ಲಿಂ ಬಾಂಧವರಿಂದ ಒಂದು ಸಾಮೂಹಿಕ ಪ್ರಾರ್ಥನೆ ನಡೆದಿತ್ತು. ಚೆನ್ನಮ್ಮ ಸರ್ಕಲ್, ಅದೇ ರೀತಿ ಈದ್ಗಾ ಮೈದಾನದಲ್ಲಿ ಈ ಒಂದು ಪ್ರಾರ್ಥನೆ ನಡೆದಿರ್ತಕ್ಕಂಥದ್ದು. ಈ ಪ್ರಾರ್ಥನೆ ನಡೆದ ನಂತರದಲ್ಲಿ ಏನು ಎಸ್ಡಿಪಿಐ ಕಾರ್ಯಕರ್ತರಿಂದ ಒಂದು ಸಂಘ ಪರಿವಾರದ ವಿರುದ್ಧ ಅವಹೇಳನಕಾರಿ ಒಂದು ಪ್ಲಕಾರ್ಡ್ಗಳನ್ನ ಪ್ರದರ್ಶನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಏನು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶ ಕೂಡ ಮನೆ ಮಾಡಿರುವಂತದ್ದು. ಸದ್ಯ ನಾನೀಗ ನಿನ್ನೆ ಎಲ್ಲಿ ಈ ಎಸ್ಡಿಪಿಐ ಕಾರ್ಯಕರ್ತರು ಈ ಪ್ಲಕಾರ್ಡ್ಗಳನ್ನ ಪ್ರದರ್ಶನ ಮಾಡಿದ್ರು ಅದೇ ಒಂದು ಸ್ಥಳದಲ್ಲಿದ್ದೀನಿ. ಚೆನ್ನಮ್ಮ ವೃತ್ತದಲ್ಲಿ, ಅಂದ್ರೆ ಸಿಟಿ ಹಾರ್ಟ್ ಆಫ್ ದಿ ಸಿಟಿ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿ ಇದೇ ಒಂದು ಪ್ರದೇಶದಲ್ಲಿ ಈ ಎಸ್ಡಿಪಿಐ ಕಾರ್ಯಕರ್ತರು ಏನಿದ್ದಾರೆ, ಅಬ್ದುಲ್ ಗಫೂರ್ ಕುರಾಟಿ ಏನಿದ್ದಾನೆ ಆತ ಸೇರಿದಂತೆ ಎಸ್ಡಿಪಿಐ ಕಾರ್ಯಕರ್ತರು ಈ ಒಂದು ಪ್ಲೇಕಾರ್ಡ್ಗಳನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಗಮನಿಸ್ತಾ ಇರಬಹುದು ರಂಜಿತ್, ತಾವು ಒಂದು ಪ್ಲೇಕಾರ್ಡ್ ನಲ್ಲಿ ಏನು ಹಿಂದೂಗಳು, ಅಂದ್ರೆ ಈಗಾಗಲೇ ದೇಶವನ್ನ ಅದೇ ರೀತಿ ಮನಸ್ಸನ್ನ ಹಾಳು ಮಾಡಿರ್ತಕ್ಕಂಥ ಏನು ಸಂಘ ಪರಿವಾರದವರಿದ್ದಾರೆ, ಅವರು ಮುಸ್ಲಿಮರ ಆಸ್ತಿಗಾಗಿ ಕಣ್ಣು ಹಾಕಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ಲೇಕಾರ್ಡ್ಗಳಲ್ಲಿ ಒಂದು, ಅಂದ್ರೆ ಈಗಾಗಲೇ ಬ್ರಿಟಿಷರ ವಿರುದ್ಧ ಸಮರವನ್ನ ಸಾರಿದಂತ ಮುಸ್ಲಿಮರಿಗೆ ಸಂಘ ಪರಿವಾರ ಅದ್ಯಾವ ಲೆಕ್ಕ ಅಂತಕ್ಕಂಥ ಒಂದು ಪ್ಲೇಕಾರ್ಡ್ಗಳನ್ನ ಪ್ರದರ್ಶನ ಮಾಡುವ ಮೂಲಕ ಸಾಕಷ್ಟು ಘೋಷಣೆಗಳನ್ನ ಕೂಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಘ ಪರಿವಾರ, ಅದೇ ರೀತಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು, ಅಂದ್ರೆ ಬಜರಂಗ ದಳ ಇರಬಹುದು, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸಾಕಷ್ಟು ಒಂದು ಆಕ್ರೋಶ ಮನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಇದೇ ಒಂದು ಉಪನಗರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನ ಮಾಡುವ ಮೂಲಕ ಈ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಒಂದು ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಗೆ ಅಬ್ದುಲ್ ಗಫೂರ್ ಕುರಾಟಿ ಏನಿದ್ದಾನೆ ಆತನ ವಿರುದ್ಧ ಎಫ್ಐಆರ್ ಕೂಡ
ದಾಖಲು ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ನಿನ್ನೆ ಬೆಳಿಗ್ಗೆ ಈ ಒಂದು ಘಟನೆ ನಡೆದರೂ ಕೂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಯಾಕೆ ಇವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಲಿಲ್ಲ ಅಂತಕ್ಕಂಥ ಆಕ್ರೋಶ ಕೂಡ ಅಸಮಾಧಾನವನ್ನು ಕೂಡ ಈ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ವ್ಯಕ್ತಪಡಿಸಿದರು. ಜೊತೆಗೆ ಈಗಾಗಲೇ ಅಬ್ದುಲ್ ಗಫೂರ್ ಕುರ್ಹಾಟಿ ಏನಿದ್ದಾನೆ ಎಸ್ಡಿಪಿಐ ಮುಖಂಡ, ಈತನ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. 24 ಗಂಟೆಗಳ ಒಳಗಾಗಿ ಆತನನ್ನ ಬಂಧನ ಮಾಡಬೇಕು. ಅದೇ ರೀತಿ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಈ ಒಂದು ಪ್ಲಕಾರ್ಡ್ ಗಳನ್ನ ಏನು ಪ್ರದರ್ಶನ ಮಾಡಿದ್ದಾರೆ, ಸಂಘ ಪರಿವಾರದ ವಿರುದ್ಧ ಅವಹೇಳನಕಾರಿಯಾಗಿ ಪ್ಲಕಾರ್ಡ್ ಗಳನ್ನ ಏನು ಪ್ರದರ್ಶನ ಮಾಡಿದ್ದಾರೆ, ಅವರ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಂದ ಕೇಳಿ ಬಂದಿರತಕ್ಕಂಥದ್ದು. ಒಂದ್ ವೇಳೆ ಈ ಮುಖಂಡರನ್ನ ಬಂಧನ ಮಾಡದೆ ಹೋದಲ್ಲಿ, ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳದೆ ಹೋದಲ್ಲಿ ಉಗ್ರವಾದಂತಹ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ನೀಡಿರ್ತಕ್ಕಂಥದ್ದು. ರಂಜಿತ್. ಓಕೆ ಪ್ರಕಾಶ್, ಥ್ಯಾಂಕ್ ಯು. ತಮ್ಮೆಲ್ಲ ಏನಾಯ್ತು ಆಮೇಲೆ? ಯಾರವರು ಪ್ರಕಾಶ್? ಎಸ್ ರಂಜಿತ್, ಖಂಡಿತವಾಗಿ ಏನಂದ್ರೆ ನಿನ್ನೆ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಏನು ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಒಂದು ಪ್ರಾರ್ಥನೆ ನಡೆದಿತ್ತು. ಸಾವಿರಾರು ಸಂಖ್ಯೆಯ ಮುಸ್ಲಿಂ ಬಾಂಧವರಿಂದ ಒಂದು ಸಾಮೂಹಿಕ ಪ್ರಾರ್ಥನೆ ನಡೆದಿತ್ತು. ಚನ್ನಮ್ಮ ಸರ್ಕಲ್, ಅದೇ ರೀತಿ ಈದ್ಗಾ ಮೈದಾನದಲ್ಲಿ ಈ ಒಂದು ಪ್ರಾರ್ಥನೆ ನಡೆದಿರ್ತಕ್ಕಂಥದ್ದು. ಈ ಪ್ರಾರ್ಥನೆ ನಡೆದ ನಂತರದಲ್ಲಿ ಏನು ಎಸ್ಡಿಪಿಐ ಕಾರ್ಯಕರ್ತರಿಂದ ಒಂದು ಸಂಘ ಪರಿವಾರದ ವಿರುದ್ಧ ಅವಹೇಳನಕಾರಿ ಒಂದು ಪ್ಲಕಾರ್ಡ್ ಗಳನ್ನ ಪ್ರದರ್ಶನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಏನು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರೇ ಸಾಕಷ್ಟು ಆಕ್ರೋಶ ಕೂಡ ಮನೆ ಮಾಡಿರುವಂತದ್ದು. ಸದ್ಯ ನಾನೀಗ ನಿನ್ನೆ ಎಲ್ಲಿ ಈ ಎಸ್ಡಿಪಿಐ ಕಾರ್ಯಕರ್ತರು ಈ ಪ್ಲಕಾರ್ಡ್ ಗಳನ್ನ ಪ್ರದರ್ಶನ ಮಾಡಿದ್ರು ಅದೇ ಒಂದು ಸ್ಥಳದಲ್ಲಿದ್ದೀನಿ. ಚೆನ್ನಮ್ಮ ವೃತ್ತದಲ್ಲಿ, ಅಂದ್ರೆ ಸಿಟಿಯ ಹಾರ್ಟ್ ಆಫ್ ದಿ ಸಿಟಿ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿ ಇದೇ ಒಂದು ಪ್ರದೇಶದಲ್ಲಿ ಈ ಎಸ್ಡಿಪಿಐ ಕಾರ್ಯಕರ್ತರು ಏನಿದ್ದಾರೆ, ಅಬ್ದುಲ್ ಗಫೂರ್ ಕುರಾಟಿ ಏನಿದ್ದಾನೆ ಆತ ಸೇರಿದಂತೆ ಎಸ್ಡಿಪಿಐ ಕಾರ್ಯಕರ್ತರು ಈ ಒಂದು ಪ್ಲೇಕಾರ್ಡ್ ಗಳನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಗಮನಿಸ್ತಾ ಇರಬಹುದು ರಂಜಿತ್ ತಾವು, ಒಂದು ಪ್ಲೇಕಾರ್ಡ್ ನಲ್ಲಿ ಏನೋ ಹಿಂದೂಗಳು ಅಂದ್ರೆ ಈಗಾಗಲೇ ದೇಶವನ್ನ ಅದೇ ರೀತಿ ಮನಸ್ಸನ್ನ ಹಾಳು ಮಾಡಿರ್ತಕ್ಕಂಥ ಏನು ಸಂಘ ಪರಿವಾರದವರಿದ್ದಾರೆ, ಅವರು ಮುಸ್ಲಿಮರ ಆಸ್ತಿಗಾಗಿ ಕಣ್ಣು ಹಾಕಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ಲೇಕಾರ್ಡ್ಗಳಲ್ಲಿ ಒಂದು ಅಂದ್ರೆ ಈಗಾಗಲೇ ಬ್ರಿಟಿಷರ ವಿರುದ್ಧ ಸಮರವನ್ನ ಸಾರಿದಂತ ಮುಸ್ಲಿಮರಿಗೆ ಸಂಘ ಪರಿವಾರ ಅದ್ಯಾವ ಲೆಕ್ಕ ಅಂತಕ್ಕಂಥ ಒಂದು ಪ್ಲೇಕಾರ್ಡ್ ಗಳನ್ನ ಪ್ರದರ್ಶನ ಮಾಡುವ ಮೂಲಕ ಸಾಕಷ್ಟು ಘೋಷಣೆಗಳನ್ನ ಕೂಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಘ ಪರಿವಾರ ಅದೇ ರೀತಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಅಂದ್ರೆ ಬಜರಂಗ ದಳ ಇರಬಹುದು, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸಾಕಷ್ಟು ಒಂದು ಆಕ್ರೋಶ ಮನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಇದೇ ಒಂದು ಉಪನಗರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನ ಮಾಡುವ ಮೂಲಕ ಈ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಒಂದು ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಗೆ ಅಬ್ದುಲ್ ಗಫೂರ್ ಕುರಾಟಿ ಏನಿದ್ದಾನೆ ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ನಿನ್ನೆ ಬೆಳಿಗ್ಗೆ ಈ ಒಂದು ಘಟನೆ ನಡೆದರೂ ಕೂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಯಾಕೆ ಇವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಲಿಲ್ಲ ಅಂತಕ್ಕಂಥ ಆಕ್ರೋಶ ಕೂಡ ಅಸಮಾಧಾನವನ್ನು ಕೂಡ ಈ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ವ್ಯಕ್ತಪಡಿಸಿದರು. ಜೊತೆಗೆ ಈಗಾಗಲೇ ಅಬ್ದುಲ್ ಗಫೂರ್ ಕುರ್ಹಾಟಿ ಏನಿದ್ದಾನೆ ಎಸ್ಡಿಪಿಐ ಮುಖಂಡ, ಈತನ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. 24 ಗಂಟೆಗಳ ಒಳಗಾಗಿ ಆತನನ್ನ ಬಂಧನ ಮಾಡಬೇಕು. ಅದೇ ರೀತಿ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಈ ಒಂದು ಪ್ಲಕಾರ್ಡ್ ಗಳನ್ನ ಏನು ಪ್ರದರ್ಶನ ಮಾಡಿದ್ದಾರೆ, ಸಂಘ ಪರಿವಾರದ ವಿರುದ್ಧ ಅವಹೇಳನಕಾರಿಯಾಗಿ ಪ್ಲಕಾರ್ಡ್ ಗಳನ್ನ ಏನು ಪ್ರದರ್ಶನ ಮಾಡಿದ್ದಾರೆ, ಅವರ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಂದ ಕೇಳಿ ಬಂದಿರತಕ್ಕಂಥದ್ದು. ಒಂದ್ ವೇಳೆ ಈ ಮುಖಂಡರನ್ನ ಬಂಧನ ಮಾಡದೆ ಹೋದಲ್ಲಿ, ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳದೆ ಹೋದಲ್ಲಿ ಉಗ್ರವಾದಂತಹ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ನೀಡಿರ್ತಕ್ಕಂಥದ್ದು. ರಂಜಿತ್. ಓಕೆ ಪ್ರಕಾಶ್, ಥ್ಯಾಂಕ್ ಯು. ತಮ್ಮೆಲ್ಲ